ಕಲಶದಲ್ಲಿ ಇಟ್ಟಿರುವ ವೀಳ್ಯದೆಲೆ ಒಣಗ್ತಾ ಇದೆ. ಆ ವೀಳ್ಯದೆಲೆನ ಏನ್ ಮಾಡೋದು, ಕಲಶನ ಯಾವಾಗ ಕದಲ್ಸೋದು, ಈ ರೀತಿ ತುಂಬಾ ಜನ ಡಿಎಂ ಮಾಡಿ ಪ್ರಶ್ನೆ ಮಾಡಿ ಕೇಳ್ತಾ ಇದ್ದಲ್ಲ. ಬನ್ನಿ ಹೇಳ್ತೀನಿ. ನಾನು ವ್ರತಗಳಲ್ಲಿ ಮಾತ್ರ ಕಳಶನ ಇಟ್ಟು ಪೂಜೆ ಮಾಡ್ತೀನಿ. ಆದ್ರೆ ಇನ್ನು ಕೆಲವರು ನಿತ್ಯ ಕಳಶ ಇಟ್ಟು ಪೂಜೆ ಮಾಡುವಂತಹ ಪದ್ಧತಿನ ಫಾಲೋ ಮಾಡ್ಕೊಂಡು ಬಂದಿರ್ತೀರಾ. ನೀವು ಶುಕ್ರವಾರ ಕಳಶನ ಸ್ಥಾಪನೆ ಮಾಡಿ ಪೂಜೆ ಮಾಡೋರೆ ಆಗಿದ್ರೆ ಯಾವುದೇ ಕಾರಣಕ್ಕೂ ಮತ್ತೆ ಶುಕ್ರವಾರ ಅದನ್ನ ಕದಲ್ಸ್ಬೇಡಿ. ಅದರ ಹಿಂದಿನ ದಿನ ಅಂತ ಹೇಳಿದ್ರೆ ಗುರುವಾರನೇ ಅದನ್ನ ಕದಲ್ಸಿ ಕ್ಲೀನ್ ಮಾಡಿ ಇಟ್ಕೊಂಡು ಮತ್ತೆ ಶುಕ್ರವಾರ ಕಳಶನ ಸ್ಥಾಪನೆ ಮಾಡಿ ಪೂಜೆ ಮಾಡಿ. ಇನ್ನು ಕಳಶದಲ್ಲಿ ಇಟ್ಟಿರುವಂತಹ ವೀಳ್ಯದೆಲೆ ಒಣಗ್ತಾ ಇದೆ ಅಂತ ಹೇಳಿದ್ರೆ ಗಾಬರಿ ಪಡುವಂತಹ ಅವಶ್ಯಕತೆ ಇಲ್ಲ. ಆ ವೀಳ್ಯದೆಲೆನ ಮಂಗಳವಾರ ಬಿಟ್ಟು ಇನ್ನು ಯಾವುದೇ ದಿನಗಳಲ್ಲಿ ನೀವು ಅದನ್ನ ಬದಲಾಯಿಸಿ ಬೇರೆ ವೀಳ್ಯದೆಲೆನ ಇಡಬಹುದು. ಯಾವಾಗ ಕಲಶದ ಪಾತ್ರೆಯಲ್ಲಿ ಇಟ್ಟಿರುವಂತಹ ನೀರಿಗೆ ವೀಳ್ಯದೆಲೆಯ ತೊಟ್ಟು ತಾಗಲ್ವೋ ಇದೇ ಕಾರಣಕ್ಕಾಗಿ ಕಲಶದಲ್ಲಿ ಇಟ್ಟಿರುವಂತಹ ವೀಳ್ಯದೆಲೆ ಒಣಗುವಂತಹ ಸಾಧ್ಯತೆ ತುಂಬಾ ಜಾಸ್ತಿ ಇರುತ್ತೆ. ಆದ ಕಾರಣ ಕಲಶದಲ್ಲಿ ಇಟ್ಟಿರುವಂತಹ ನೀರಿನ ಮಟ್ಟ ಗಮನದಲ್ಲಿರ್ಲಿ. ಇನ್ನು ಆ ವೀಳ್ಯದೆಲೆಗಳನ್ನ ನಮ್ಮ ಮನೆಯವರೇ ಆದಂತಹ ನಾವೇ ಸೇವಿಸಬಹುದು. ಇನ್ನು ಗಂಡ ಹೆಂಡತಿ ಒಟ್ಟಿಗೆ ಸೇವಿಸಿದ್ರೆ ಇನ್ನು ಒಳ್ಳೇದು. ಅಥವಾ ಅದನ್ನ ಸೇವಿಸುವಂತಹ ಯಾರಾದ್ರೂ ಹಿರಿಯರಿಗೆ ಅದನ್ನ ಕೊಟ್ಬಿಡಿ. ಇನ್ನು ಇದೇ ರೀತಿ ಕಲಶ ಸ್ಥಾಪನೆಯಲ್ಲಿ ನಿಮ್ಗೆ ಯಾವ್ದಾದ್ರು ಡೌಟ್ ಇದೆ ಕೆಳಗಡೆ ಕಮೆಂಟ್ ಮಾಡಿ, ನಾನು ಅದನ್ನ ನಿಮ್ಗೆ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ.